ಮೊಸರು ಆ್ಯಡ್ ಮಾಡೋಣ. ಹಾಂ, ಇದಕ್ಕೆ ನಾವು ಯಾವುದೇ ಮಸಾಲೆ ಸೇರಿಸ್ತಿಲ್ಲ. ಎಣ್ಣೆ ಜೊತೆಗೆ ಫ್ರೈ ಮಾಡಿದ್ದೀವಿ. ಎಣ್ಣೆನೂ ಅಷ್ಟೇ ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಬೇಕು. ನಾವು ತಿನ್ನೋ ಎಣ್ಣೆ ಯೂಸ್ ಮಾಡಬಾರ್ದು. ಪ್ಯೂರ್ ಕೋಕೋನೆಟ್. ಅದು ಮಿಲ್ಲಲ್ಲಿ ಏನಾದರೂ ಯೂಸ್ ಮಾಡೋದಿದ್ರೆ ಪ್ಯೂರ್ ಗಾಣದ ಎಣ್ಣೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಅದೇ ಎಣ್ಣೆ ಯೂಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಮೊಸರು, ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ. ಅದನ್ನು ಬಿಟ್ಟರೆ ಏನೂ ಆಗ್ತಾ ಇಲ್ಲ ಇವತ್ತು. ಈಗ ರೈಸ್ ಆ್ಯಡ್ ಮಾಡೋಣ ಇದಕ್ಕೆ. ನೋಡೋಣ ಸಜ ಹಂಚಕ್ಕೆ ಟೈಮ್ ಎಷ್ಟಾಯಿತು? ಸಾಯಂಕಾಲ 6 ಗಂಟೆನಾ? 6 ಗಂಟೆಯಿಂದ 4 ಬಕೆಟ್ ಚಿಕನ್ ರೈಸ್ ಹಂಚಕ್ಕೆ ಹೊರಟಿದ್ದೀವಿ. ಇವಾಗ ನಮ್ಮ ರಾಜರಾಜೇಶ್ವರಿ ನಗರ ಸುತ್ತಮುತ್ತ ಇರ್ತಕ್ಕಂಥ ಬೀದಿ ನಾಯಿಗಳಿಗೆ. ಬಾ ಬಾ ಓನಮ್ಮ. ಹಾಂ ಓನಮ್ಮ, ಓನಮ್ಮ. ಅಲ್ಲಿ ಹೇಳ್ರಿ, ಅಲ್ಲಿ ಹೇಳಿ. ಹಾಂ, ಅಲ್ಲಿ ಹೇಳಿ. ತಿನ್ನು ಮನೆ ಚಿಕನ್ ರೈಸು. ಹ್ಞೂ, ತಿನ್ನು ತಿನ್ನು. ವೆರಿ ಗುಡ್. ಬನ್ನಿ 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 ಬನ್ನಿ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನ್ ಗೊತ್ತಲ್ಲ, ನಿಮ್ ಸಂಚಾರಿ ಸುನಿಲ. ನಾವಿವತ್ತು ಬೀದಿ ನಾಯಿಗಳಿಗೆ ಒಂದು ಊಟ ಹಾಕುವಂತ ಒಂದು ಅಭಿಯಾನನ ಶುರು ಮಾಡ್ಕೊಂಡಿದೀವಿ. ನಾನು ಮತ್ತೆ ಶಶಾಂಕ್ ಹಾಗೆ ಮಂಜುಳಾ ಮೇಡಮ್, ನಮ್ದೊಂದು ಟೀಮ್ ಕಡೆಯಿಂದ ಇದೊಂದು ಹೊಸ ಪ್ರಯತ್ನ, ಹೊಸ ಅಭಿಯಾನ ಶುರು ಮಾಡಿದೀವಿ. ಯಾಕಂತಂದ್ರೆ ನಾನು ಲಾಸ್ಟ್ ಟೈಮು ನನ್ನ ಬರ್ತಡೇನ ಒಂದು ಅನಾಥಾಶ್ರಮದಲ್ಲಿ ಮಾಡ್ಕೊಂಡಾಗ ಒಂದು ಐಡಿಯಾ ಬಂತು, ಯಾಕೆ ನಾವ್ ಈ ತರ ಒಂದು ಸೋಷಿಯಲ್ ಸರ್ವಿಸ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾವೆಲ್ಲ ಒಂದು ಜೊತೆಗೂಡಿ ಒಂದು ಟೀಮ್ ತರ ಮಾಡ್ಕೊಂಡು ನಾವಿವತ್ತು ಬೀದಿ ನಾಯಿಗಳಿಗೆ ಒಂದು ಊಟ ಹಾಕುವಂತ ಒಂದು ಅಭಿಯಾನ ಪ್ರಾರಂಭ ಮಾಡ್ತಿದೀವಿ. ನಮ್ಮ ಟೀಮ್ ಕಡೆಯಿಂದ ಪ್ರಪ್ರಥಮ ಅಭಿಯಾನ ಇದು. ಜೊತೆಗೆ ಇವತ್ತು ನಮ್ ಜೊತೆ ಪುಟಾಣಿ ಏಜೆಂಟ್ 1 2 3 4 5 ಅಂತ ಒಂದು 5-6 ಜನ ಚಿಕ್ಕ ಮಕ್ಕಳು ಸುಧಾ ನಮ್ ಜೊತೆ ಸೇರ್ಕೊಂಡಿದ್ದಾರೆ ಈ ಅಭಿಯಾನಕ್ಕೆ. ಇವರೆಲ್ಲ ಬಂದು ನಮ್ಮ ಶಶಾಂಕ್ ಅವರ ಟ್ಯೂಷನ್ ಕ್ಲಾಸ್ ಅಲ್ಲಿ ಟ್ಯೂಷನ್ ತಗೊಳ್ಳುವಂತ ಮಕ್ಳುಗಳು. ಅವ್ರ ಜೊತೆ ಸೇರಿ ಇವತ್ತು ಒಂದು ಒಳ್ಳೆ ಒಂದು ಅಭಿಯಾನ ಮಾಡ್ತಿದೀವಿ. ಇವತ್ತು ಬೆಳಗ್ಗೆ ಚಿಕನ್ ಎಲ್ಲ ತಗೊಂಡ್ಬಂದು ಒಂದು 10 kg ಚಿಕನ್, 10 kg ರೈಸ್ ಹಾಕಿ ರೈಸ್ ಎಲ್ಲ ಪ್ರಿಪೇರ್ ಮಾಡ್ತಿದೀವಿ. ಅಂದ್ರೆ ನಾಯಿಗಳಿಗೆ ಇದಕ್ಕೆಲ್ಲ ನಿಮ್ ಸಪೋರ್ಟ್ ತುಂಬಾ ಅತ್ಯಗತ್ಯವಾಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡ್ಲೇಬೇಕು ಪ್ರತಿಯೊಬ್ರು. ಪಾಪ ಬೀದಿ ನಾಯಿಗಳಿಗೆ ಇನ್ನಕ್ಕೆ ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ನಮ್ ಕೈಲಾದಷ್ಟು ಎಷ್ಟು ನಾಯಿಗಾಗುತ್ತೆ ಅಷ್ಟು ನಾಯಿಗಳಿಗೆ ಊಟ ಹಾಕುವಂತ ಕಾರ್ಯಕ್ರಮ ಮಾಡ್ತಿದೀವಿ. ಹಾಗೆ ಇದೇ ಪರಿಸರ ದಿನ ಹತ್ರ ಬರ್ತಾ ಇರೋದ್ರಿಂದ ಅವತ್ತು ಕೂಡ ನಾವು ಒಂದು 200 ಸಸಿಗಳನ್ನ ನೆಡುವಂತ ಒಂದು ಅಭಿಯಾನ ಕೂಡ ಶುರು ಮಾಡ್ತಿದೀವಿ. ಇದೆಲ್ಲ ಪ್ಲಾನ್ ನಡೀತಿದೆ. ಜೂನ್ 5 ಅಂದ್ರೆ ವಿಶ್ವ ಪರಿಸರ ದಿನದಂದು ಒಂದು 200 ಸಸಿಗಳನ್ನ ನೆಡುವಂತ ಒಂದು ಅಭಿಯಾನ ಪ್ರಾರಂಭ ಮಾಡ್ತಿದೀವಿ. ಅದು ಕೂಡ 2ನೇ ಅಭಿಯಾನ ಆಗಿರುತ್ತೆ ನಮ್ಮ ಟೀಮ್ ಕಡೆಯಿಂದ. ಇದರ ಜೊತೆಗೆ ಇನ್ನೊಂದು ಅಭಿಯಾನ ಶುರು ಮಾಡ್ತಿದೀವಿ. ಏನಂತಂದ್ರೆ ಬಡ ಮಕ್ಕಳಿಗೆ, ಅಂದ್ರೆ ಓದ್ತಿರ್ತಕ್ಕಂಥ ಬಡ ಮಕ್ಕಳಿಗೆ ಒಂದು ಹೆಲ್ಪ್ ಆಗುವಂತ ಒಂದು ಅಭಿಯಾನ ಕೂಡ ತರ್ತಿದೀವಿ. ಇದ್ರ ಅಪ್ಡೇಟ್ ಕೂಡ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮ್ ಮುಂದೆ ಕೊಡ್ತೀನಿ. ಬಟ್ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಬೀದಿ ನಾಯಿಗಳ ಊಟಕ್ಕೆ ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ನಾನು ಕಾದ್ ನೋಡ್ತೀನಿ. ಬನ್ನಿ ನೋಡೋಣ. ಇದು ಕುಕಿಂಗ್ ಎಲ್ಲ ಸ್ವಲ್ಪ ಹಾಗೆ ವಿಡಿಯೋ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ, ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂತ ಅನ್ನೋದನ್ನ. ಇನ್ನ ಮುಂದಿನ ದಿನಗಳಲ್ಲಿ ನಮ್ಗೆ ಹೆಚ್ಚಿನ ಸಪೋರ್ಟ್ ಬೇಕು ನಿಮ್ಮಿಂದ. ಯಾಕಂತಂದ್ರೆ ನೀವು ನಮಗ್ ಸಪೋರ್ಟ್ ಕೊಟ್ರೆ ನಾವು ಈ ತರ ಕೆಲಸಗಳನ್ನ ಮಾಡಕ್ ಸಾಧ್ಯ ಆಗೋದು. ಕಷ್ಟದಲ್ಲಿರೋರೇ ಸಹಾಯ ಮಾಡಿಲ್ಲ ಅಂತಂದ್ರೆ ಬೇರೆ ಯಾರು ಬಂದ್ ಮಾಡಲ್ಲ. ಅದಕ್ಕೋಸ್ಕರ ಮುಂದೆ ಬೀದಿ ನಾಯಿಗಳ ಜೊತೆ ನಾನು ಸಿಗ್ತೀನಿ ನಿಮ್ಗೆ. ಮಾಡೋಣ. ನಾಯಿಗಳಿಗೆ ಹಾಲು ಹಾಕಬಾರ್ದು, ಅದರಿಂದ ಮೊಸರು ಹಾಕ್ತಾ ಇದೀವಿ. ನಾಯಿಗೆ ಹಾಲು ಹಾಕಿದ್ರೆ ಕೂದಲಿದ್ರೆ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಮೊಸರು ಮಾತ್ರ ಯೂಸ್ ಮಾಡಬೇಕು ನಾಯಿಗಳಿಗೆ. ಯಾವುದೇ ಬೀದಿ ನಾಯಿ ಆಗಲಿ ಮನೆ ನಾಯಿ ಆಗಲಿ ಮೊಸರನ್ನ ಯೂಸ್ ಮಾಡಬೇಕು. ಹಾಲು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಶಶಾಂಕ್ ಅವ್ರು ತುಂಬಾ ಬಿಸಿ ಇದ್ದಾರೆ. ಇದಕ್ಕೆ ನಾವು ಯಾವುದೇ ಮಸಾಲೆ ಸೇರಿಸ್ತಿಲ್ಲ. ಎಣ್ಣೆ ಜೊತೆಗೆ ಫ್ರೈ ಮಾಡಿದ್ದೀವಿ. ಎಣ್ಣೆನೂ ಅಷ್ಟೇ ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಬೇಕು. ನಾವು ತಿನ್ನೋ ಎಣ್ಣೆ ಯೂಸ್ ಮಾಡಬಾರ್ದು. ಪ್ಯೂರ್ ಕೋಕೋನೆಟ್. ಅದು ಮಿಲ್ಲಲ್ಲಿ ಏನಾದರೂ ಯೂಸ್ ಮಾಡೋದಿದ್ರೆ ಪ್ಯೂರ್ ಗಾಣದ ಎಣ್ಣೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಅದೇ ಎಣ್ಣೆ ಯೂಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಮೊಸರು, ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ. ಅದನ್ನು ಬಿಟ್ಟರೆ ಏನೂ ಆಗ್ತಾ ಇಲ್ಲ ಇವತ್ತು. ಈಗ ರೈಸ್ ಆ್ಯಡ್ ಮಾಡೋಣ ಇದಕ್ಕೆ. ಹಾಕಿ ಹಾಕು ಸರ್. ಇಲ್ಲ ಹಂಗೆ ಸುರಿತೀನಿ ನಾನು. ಅದಕ್ಕೋಸ್ಕರ ನನ್ನ ಕೈ ಮುಟ್ಕೊಂಡಿದ್ದಾನೆ. ನಾನು ಮೆಟ್ಟು ಬಲ್ಟ ಕಳಿಸಲ್ಲ. ಇಲ್ಲಿ ನೋಡೋಣ. ಸೀನು, ನಿಂಗೆ ನಾಯಿ ಅಂದ್ರೆ ಯಾಕೆ ತುಂಬಾ ಇಷ್ಟ? ನಾಯಿ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ನನಗೆ ಡಾಗ್ಸ್ ತುಂಬಾ ಇಷ್ಟ, ಯಾಕಂದ್ರೆ ಅದು ತುಂಬಾ ಕ್ಯೂಟ್ ಆಗಿರುತ್ತೆ ಹಾಗೂ ಅದು ನಮ್ಮನ್ನ ಕಾಪಾಡುತ್ತೆ. ಈಗ ನಾವು 100 ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಹಾಕ್ತಿದ್ದೀವಿ. ಯಾಕಂದ್ರೆ ಸಮ್ಮರ್ ಅಲ್ಲಿ ಎಲ್ಲ ಊರಿಗೆ ಹೋಗಿರ್ತಾರೆ. ನಮ್ಮ ಟೀಮ್ ನಿಸರ್ಗ ಪ್ರೇಮಿಗಳು 100 ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಹಾಕ್ತಿದ್ದೀವಿ. ರಕ್ಷಿತ್ ಮಾತಾಡಿ. ನಾಯಿಗಳಿಗೆ ಊಟ ಹಾಕಕ್ಕೆ ಟೀಮು ಸೇರಿದ್ದೀವಿ.
ಸರಿ ನಿಂಗ್ ನಾಯಿ ಅಂದ್ರೆ ಯಾಕೆ ಇಷ್ಟ? ಅದು ಬಿಸ್ಕೆಟ್ ಹಾಕಿದ್ರೆ ನಮ್ಮ ಫ್ರೆಂಡ್ ಆಗುತ್ತೆ, ಜೊತೆಗೆ ಬರುತ್ತೆ. ಯಾರ ಕಚ್ಚಕ್ ಹೊಡಿಯಕ್ ಬಂದಿದಾಗಲ್ಲ ಕಚ್ಚಕ್ ಹೋಗುತ್ತೆ. ಹಂಗಿದ್ರೆ ನಾಯಿ ಅಂದ್ರೆ ನಿಮ್ ಫ್ರೆಂಡ್ಸ್. ಓಕೆ. ಫಸ್ಟ್ ನೀರ್ ಹಾಕ್ಬಿಟ್ಟು ಮಾಂಸ ಬೇಯಿಸ್ಕೊಡ್ಬೇಕು. ಮಾಂಸ ಏನ್ ಬೇಡ, ಹೆಂಗಿರುತ್ತಲ್ಲ ಯಾಕೊತ್ತಾ ರೈಸ್ ಕೂಡ ಜಾಸ್ತಿ ಬೇಯಬೇಕು, ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ ಜಾಸ್ತಿ ಮಾಡಿ. ಭಾನುವಾರದ ಬೀದಿ ನಾಯಿಯ ಬಿರಿಯಾನಿ ರೆಡಿಯಾಗಿದೆ. ಬರೋಟ ಬಡೋಣ ಸಜ ಹಂಚಕ್ಕೆ. ಟೈಮ್ ಎಷ್ಟಾಯಿತು? ಸಾಯಂಕಾಲ 6 ಗಂಟೆನಾ? 6 ಗಂಟೆಯಿಂದ 4 ಬಕೆಟ್ ಚಿಕನ್ ರೈಸ್ ಹಂಚಕ್ಕೆ ಹೊರಟಿದ್ದೀವಿ ಇವಾಗ ನಮ್ಮ ರಾಜರಾಜೇಶ್ವರಿ ನಗರ ಸುತ್ತಮುತ್ತ ಇರ್ತಕ್ಕಂಥ ಬೀದಿ ನಾಯಿಗಳಿಗೆ. ಬನ್ನಿ, ಎಷ್ಟು ನಾಯಿಗಾಗುತ್ತೆ ಅಷ್ಟು ನಾಯಿಗೆ ಇವತ್ತು ಹಂಚ್ಬಿಟ್ಟು ಮನೆ ಕಡೆ ಬರೋಣ. ಎಷ್ಟೊತ್ತಾಗುತ್ತೆ ನೋಡಿಕೊಂಡು. ವೇಟಿಂಗ್ ಫಾರ್ ಭಾನುವಾರದ ಬಿರಿಯಾನಿಗೆ ನಾಯಿಗಳು ಕಾಯ್ತಾ ಇದೆ. ಹಾಕು ಶಶಾಂಕ್, ಹಾಕು. ಅಲ್ಲಿ ಬಾ 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 ಬಾ. ಏ ಅಲ್ಲಿ ಬೇಡ, ಅಲ್ಲಿ ಇಡೋ ಕೊಡ. ಇಲ್ಲಿ ಏನಾರ ಅಯ್ಯೋ ಅಷ್ಟೊತ್ತಿಗೆ ತಿನ್ಕತ್ತಾವ. ಬಾ ಕೊಡ, ಇನ್ನೊಂದು ಪ್ಲೇಟ್ ಕೊಡು. ಬಾ 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 ಬಾ. ಇದು ಶಶಾಂಕ್ ಅವರೇ, ಪಕ್ಕದ ರೋಡಲ್ಲಿ ತುಂಬಾ ಇಲ್ಲ. ಇರಿ ಶಶಾಂಕ್ ಅವ್ರ ಮೈಗಾಯ್ತು. ಇರು ಬಾ. ಆಗ್ತಾ ಇದೆಯಾ? ಬಾ 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 ಬಾ. 2 ಸಾಕಲ್ವಾ? ನಡಿ ರೋಡಣ್ಣ. ಮೊದಲನೇ ನಾಯಿಗೆ ಬಾ. ಇನ್ನೊಂದು ಹಾಕು. ಬಾ 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 ಬಾ. ಹುಷಾರಾಗಿ ಹಾಕ್ಬೇಕು ನೀನು. ಸಾಕಾ? ಬಾ ಬಾ ಬಾ. ತಗೊಳ್ಳ. ಬಾ ಬಾ ಬಾ. ಇಲ್ಬಾ ಅಪ್ಪು, ನೋಡಲ್ಲಿ ತಿಂತಾ ಇದೆ ನೋಡು. ನಾಯಿ ಬರ್ತಾ ಇದೆ. ಬಾ. ಅಗ್ಲವಾಗಿ ಹಿಡ್ಕೋಬೇಕು. ಹಂಗ್ ಹಿಡ್ಕೋ. ಹಂಗ್ ಹಿಡ್ಕೋ. ಕೆಳಗಡೆ ಒಂದು ಕೊಡ್ಬೇಕು. ಈ ಕಡೆ ಬರ್ಬೇಕು. ಆ ಕಡೆಗಂತ ಹೋಗು. ಇಡ್ರೋ. ದೂರ ಇಡ್ಬೇಕು. ಒಬ್ಬೊಬ್ರು ಹೋಗ್ಬೇಕು, ಜಾಸ್ತಿ ಗಲಾಟೆ ಮಾಡಬಾರ್ದು. ಇರ ನಿಧಾನ. ಇನ್ ಸ್ವಲ್ಪ ಹಾಕು. ಆ ಕಲ್ ಮೇಲೆ ಇಟ್ ಬರೋ. ಮುಂದೆ ಹೋಗೋ. ಎಡಗಡೆಗೆ ಕಲ್ ಮೇಲೆ ಇಡೋ. ಏನು ಮಾಡಲ್ಲ, ತಿನ್ನುತ್ತೆ. ಬಾ ಬಾ. ಇನ್ನೊಂದು ಹಾಕು. ಇಲ್ಲಿ ಬೇಜಾನವೆ. ಅಯ್ಯೋ 8-10 ಅವೆ ಇಲ್ಲಿ. ಅಲ್ಲಿ ತಿಂತಾ ಇದೆ ನೋಡಪ್ಪ. ನಡೀರಿ. ಬಾ. ಏನಾಯ್ತು? ಬಾ. ಹಾಕೊಡು. ನೋಡಲ್ಲಿ. ಬಾ 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 ಬಾ. ಅವನು ಪ್ಲೇಟ್ ಹಿಡ್ಕೊಳಕ್ ಬರ್ತಾ ಇಲ್ಲ ಶಶಾಂಕ್. ಬೈಲಿ ಇಲ್ಲಿ ನೋಡು, ಹಿಂಗ್ ಹಿಡ್ಕೋಬೇಕು. ಓಕೆನಾ? ಬಾ ಬಾ. ಬಾ ಬಾ ಬಾ. ನೋಡಲ್ಲಿ ಇನ್ನು 2-3 ನಾಯಿ ಬಂದು. ಕೊಡ್ಲಿ. ಹಾಕು ಬೇಕನ. ಬಾ 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 ಬಾ. ಬರ್ರ. ಬರ್ರಿ, ವೇಟ್ ಮಾಡದೇನ್ ಬೇಡ, ಬನ್ನಿ. ಏನಪ್ಪ ಹೇಳು.
ಇನ್ನೊಂದು ಹಾಕು ಶಶಾಂಕ್. ಬಾ 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 ತಿನ್ರು. ನಡಿ ಅಲ್ಲಿ ಪಕ್ಕದ ರೋಡ್ಗೆ ಹೋಗೋಣ ಇವಾಗ. ಏಯ್ ಕೊಡಪ್ಪ, ಇನ್ನೊಂದು ಪ್ಲೇಟ್ ಕೊಡಿಲಿ. ಇನ್ನೊಂದು ಪ್ಲೇಟ್ ಕೊಡು ಸರ್. ಇಲ್ಲ ಅದಕ್ಕೆ ಹಾಕ್ಬಿಟ್ಟು ಬರೋಣ ಇನ್ನು ಸ್ವಲ್ಪ. ಒಂದು ಅಲ್ಲಿ ಖಾಲಿ ಇದೆಯಲ್ಲ ಅದೇ ಪಕ್ಕದಲ್ಲಿ ಕೊಟ್ಟಿದ್ರೆ ಆಗೋದು. ಸುಮ್ಮನೆ ಇಲ್ಲ ಸಾಕು, ಬೇಡ ತಗೊಂಡ್ರಿ. ಬಾಪ ಅಂಥದ್ದು ಕಷ್ಟ. ಬಾ ಬಾ ಓನಮ್ಮ. ಹಾಂ ಓನಮ್ಮ. ಹಾಕು ಹಾಕು ಹಾಕ್ತಾ ಕರಿ ಅಲ್ಲಿ ಹೋಗು. ಅಲ್ಲಿ ಹಾಕೋರು ನೋಡಪ್ಪ. ಅಲ್ಲಿ ಕರಿಯೋ ನೀನು ಅಲ್ಲಿ ನಿಂತ್ಕೊಂಡು ಕರಿಯೋ. ಅದಕ್ಕೊಂದು ಇಟ್ಬಿಡಿ. ಅದಕ್ಕೆ ಎಲ್ಲಿಟ್ಟಿರಿ? ಹಾಂ ಬಾತ್ ಸಾಕು ಬನ್ನಿ. ಅಲ್ಲಿ ಹಿಡ್ರಿ. ಹಾಂ ಅಲ್ಲಿ ಹಿಡಿ. ತಿನ್ನು ಮನೆ ಚಿಕನ್ ರೈಸು. ತಿನ್ನು. ವೆರಿ ಗುಡ್. ಹಾಂ ಬನ್ನಿ ಹಾಕ್ಸ್ಕೊಂಡಾ? ಓಕೆ ಕರೆದ್ಬಿಟ್ಟು ಇಡು. ಬಾ ಬೇಡ ಬನ್ನಿ. ಏಯ್ ಕುಳ್ಳಿ ಇಲ್ಲಿ ನೋಡು. ಕುಳ್ಳಿ ಏನ ಕುಳ್ಳಿ ತಿನ್ನು ಮಗನ. ಇದು ನೋಡು ಶಶಾಂಕ್ ಎಷ್ಟು ಚೆನ್ನಾಗಿದೆ ನಾಯಿ. ಹಾಂ ಬಾ ಚೆನ್ನಾಗಿದೆ ಅಲ್ವಾ? ಬಾ ಹತ್ಕೋ ಅನ್ಕಂತದ್ದು. ನಾನು ಅದಕ್ಕೆ ನಿಲ್ಸಿರೋದು. ಹಾಂ ಅದಕ್ಕೆ ಪಾಪ ಬಾಯಿ ಬಿಟ್ಟು ಕರಿತಾ ಇದೆ. ಬರೋ ಬಾ ಬಿಸಿ ಬಿರಿಯಾನಿ ಬರ್ರಪ್ಪ. ಎಲ್ಲ ಅಂತ ಇಂತೂ ಮಾಡಿದ್ದೆಲ್ಲ ಖಾಲಿ ಆಯ್ತು. ತಿನ್ರೋ. ಇನ್ನೊಂದ್ ಕಡೆ ಅದೇ ಅಲ್ಲಿ ಮುಂದೆ ನಡಿ, ಅಲ್ಲಿ ಇದ್ರ ಹತ್ರ ಇರ್ತಾರೆ. ಫೈನಲಿ ಭಾನುವಾರದ ಬಿಸಿ ಬಿರಿಯಾನಿ, ಬೀದಿ ನಾಯಿಯ ಬಿಸಿ ಬಿರಿಯಾನಿ ಊಟ ಇವತ್ತಿಗೆ ಮುಗ್ದಿದೆ. ಅಂದಾಜು ಐ ಥಿಂಕ್ 100-150 ನಾಯಿಗಳಿಗೆ ಇವತ್ತು ಊಟ ಹಾಕಿದೀವಿ ಅನ್ಕೊಂತೀನಿ. ಏನ್ ಶಶಾಂಕ್ ಅವ್ರೆ? ಬೆಳಗ್ಗೆಯಿಂದ ಕಷ್ಟಪಟ್ಟು ಬೆಳಿಗ್ಗೆ ಕುಕ್ ಮಾಡಿದ್ದು, ಆಕ್ಚುಲಿ ಸಾಯಂಕಾಲ ಹಂಚ್ದು. ಯಾಕಂದ್ರೆ ಈ ಬಿಸಿಗೆ ಬಿಸಿ ಆರಿರ್ಲಿಲ್ಲ. ಆ ಕಾರಣಕ್ಕೆ ಸಾಯಂಕಾಲ ಹಚ್ಬೇಕಾಗಿ ಬಂತು. ತುಂಬಾ ಸುತ್ತಾಡಿದ್ವಿ, ಸ್ವಲ್ಪ ನಾಯಿಗಳು ಕಾಣಿಸ್ತಿರ್ಲಿಲ್ಲ. ಹೊಸ್ದಾಗಿ ಶುರು ಮಾಡಿರೋದ್ರಿಂದ ನಮ್ಗೆ ಎಲ್ಲೆಲ್ಲಿ ನಾಯಿಗಳಿರುತ್ತೆ ಅನ್ನೋದೊಂದು ರೆಕಗ್ನೈಸ್ ಮಾಡೋ ಸ್ವಲ್ಪ ಕಷ್ಟ ಆಯ್ತಾ ಬಂತು. ಬಟ್ ಅಂತೂ ಇಂತೂ ಫೈನಲಿ ನಮ್ಮ ಶಶಾಂಕು, ನಾವು ಮತ್ತೆ ರಾಕಿ ಬಾಯ್, ಇದು ಹೊಸ ಪರಿಚಯ, ಬೆಳಗ್ಗೆ ಇರಲಿಲ್ಲ, ಈಗ ಸಾಯಂಕಾಲ ಬಂದಿದ್ದಾರೆ. ರಾಕೇಶ್ ಅಂತ ಇವರು ಸುಧಾ ಇವತ್ತು ನಾವು ಎಲ್ಲಾ ಸೇರಿ ಮತ್ತೆ ನಮ್ಮ ಶಶಾಂಕ್ ಅವರ ಟ್ಯೂಷನ್ ಹುಡುಗರುಗಳು. ಸೊ ಇದೇ ತರನೇ ಏನಂತ ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ ಅಂದ್ರೆ ಜೂನ್ 5ನೇ ತಾರೀಕು ನಡೆಯುವಂತಹ ವಿಶ್ವ ಪರಿಸರ ದಿನಾಚರಣೆಗೆ ನಮ್ಮ ಇದೊಂದು ಪರಿಸರ ಪ್ರೇಮಿ ಅಂತ ಒಂದು ಗ್ರೂಪ್ ಇದೆ. ಅದರಿಂದ ಒಂದು ದೊಡ್ಡ ಅಭಿಯಾನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದೊಂದು ಸೋಷಿಯಲ್ ಕಾಸ್ ಆಗಿರ್ಬೋದು, ಮತ್ತೆ ಒಂದು ರಿಸೈಕಲ್ ಆಗಿ ಪ್ಲಾನ್ ಮಾಡ್ತಾ ಇರ್ಬೋದು. ಸೊ ಎಲ್ಲ ಸೇರಿ ಒಂದು ದೊಡ್ಡ ಇನೋಗ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದ್ ನೋಡೋಣ ಯಾವ ತರ ಸಕ್ಸಸ್ ಆಗುತ್ತೆ ಅಂತ ಅನ್ಬಿಟ್ಟು. ಥ್ಯಾಂಕ್ ಯು. ಸರಿ, ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ತಗೊಂಡು ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ